ನಮ್ಮ ಕನ್ನಡಿಗರು ಎದುರು ನೋಡ್ತಾ ಇರೋದು ನಮ್ಮ RCBಗೆ ಕಪ್ ಯಾವಾಗ ಸಿಗುತ್ತೆ ಅಂತ. ಆ ಕಪ್ ಸಿಗೋದಕ್ಕೆ ಇನ್ನೊಂದೇ ಹೆಜ್ಜೆ ಬಾಕಿ ಇದೆ. ಅದು ಕೂಡ ನಾಳೆ ನಡೆಯಲಿರುವಂತಹ ಫೈನಲ್ ಮ್ಯಾಚ್ ನತ್ತ ಎಲ್ಲರ ಚಿತ್ತ ಕೂಡ ನೆಟ್ಟಿದೆ. ಸೊ ಹಾಗಾಗಿ ದೊಡ್ಡ ಮಟ್ಟದ ಕುತೂಹಲ ಇರೋದೇನು ಗೊತ್ತಾ, ಮುಂಬೈ ವಿರುದ್ಧ ಈಗ ಪಂಜಾಬ್ ಗೆದ್ದು ಬೀಗಿದೆ. ಹಾಗಾಗಿ ಪಂಜಾಬ್ ವರ್ಸಸ್ RCBಯ ಮಧ್ಯೆ ಯಾರು ಕಪ್ ಗೆಲ್ಲಬಹುದು ಅಂತ. ಯಾರೇ ಕಪ್ ಗೆದ್ರೂ ಕೂಡ ಅಟ್ ದ ಫಸ್ಟ್ ಟೈಮ್ ಈ ಕಪ್ಪನ್ನ ಗೆಲ್ಲುವಂತಹ ಟೀಮ್ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಎಲ್ಲರ ಚಿತ್ತ ನಾಳೆ ನಡೆಯುವಂತಹ ಫೈನಲ್ ಮ್ಯಾಚ್ನತ್ತ ಪ್ರಮುಖವಾಗಿ ನಾವು ಗಮನಿಸಬೇಕು. RCB ಎಷ್ಟು ಮಟ್ಟಿಗೆ ಬೆಂಬಲಿಸ್ತೀವಿ ಅಂದರೆ ಪ್ರತಿ ಬಾರಿ ಕೂಡ ಕಪ್ ನಮ್ದೇ ಅಂತ ಹೇಳ್ಕೊಂಡು ಬಂದರೂ ಕೂಡ ಪ್ರತಿ ಬಾರಿ ಕೂಡ ನಿರಾಸೆ ಆಗ್ತಾ ಇತ್ತು. ಬಟ್ 18 ವರ್ಷಗಳ ಈ ಕನಸು ನನಸಾಗೋದಕ್ಕೆ ಜಸ್ಟ್ ಒಂದು ಹೆಜ್ಜೆ ಬಾಕಿ ಇದೆ. ಒಂದ್ ಕಡೆ ಕನ್ನಡಿಗರಿಗೆ ಈ ಸಲ ಕಪ್ ನಮ್ದು ಆಗಬೇಕು ಅನ್ನುವಂತಹ ಆಸೆ ಆದ್ರೆ ಅದರ ಜೊತೆಗೆ ಕ್ರಿಕೆಟ್ ಲೋಕದ ಕಿಂಗ್ ಅಂತ ಕರೆಸ್ಕೊಳ್ಳುವಂತಹ ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಅತಿ ದೊಡ್ಡ ಆಸೆ ಇರೋದು ಈ ಬಾರಿ ಆ ಕಪ್ಗೆ ಮುತ್ತಿಕ್ಲೇಬೇಕು ಅಂತ. ಕಾರಣ ಹಲವು ಟ್ರೋಫಿಗಳನ್ನ ಗೆದ್ದಿರುವಂತಹ ವಿರಾಟ್ ಕೊಹ್ಲಿ ಅವರಿಗೆ ಈ IPL ಮ್ಯಾಚ್ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ಲಿಲ್ಲಲ್ಲ, ಕಪ್ ಅನ್ನ ಹಿಡಿಯೋದಕ್ಕೆ ಆಗ್ಲಿಲ್ವಲ್ಲ, ಆ ಬೇಸರ ಉಳಿಬಾರ್ದು ಅಂತ ಅಂದ್ರೆ ಈ ಬಾರಿ ಕಪ್ ಗೆಲ್ಲೇಬೇಕು ಅಂತ ಒಂದ್ ಕಡೆ ವಿರಾಟ್ ಕೊಹ್ಲಿ ಅವರು ಕೂಡ ಆಸೆಗನುಗಳಿಂದ ಎದುರು ನೋಡ್ತಿದ್ದಾರೆ. ಮತ್ತೊಂದು ಕಡೆ ಕೋಟ್ಯಾಂತರ ಅಭಿಮಾನಿಗಳು ಕೂಡ ಈ ಸಲ ಕಪ್ ನಮ್ದೇ ಆಗಬೇಕು ಅಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾಳೆಯ ಮ್ಯಾಚ್ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತೊಂದು ವಿಚಾರ ನಾವು ಗಮನಿಸಬೇಕು, ಬೇರೆ ಕಡೆ ಮ್ಯಾಚ್ ನಡೆದಾಗೆಲ್ಲ RCB ಅದ್ಭುತ ಪ್ರದರ್ಶನ ತೋರಿಸ್ತಾ ಬಂದಿದೆ. ಹಾಗಾಗಿ ಈಗ ನಾಳೆ ನಡೆಯುವಂತಹ ಮ್ಯಾಚ್ ಅಲ್ಲೂ ಕೂಡ ಅಂಥದ್ದೇ ಅದ್ಭುತ ಪ್ರದರ್ಶನವನ್ನ RCB ತೋರಿಸುತ್ತೆ ಅನ್ನುವಂತಹ ನಂಬಿಕೆ, ವಿಶ್ವಾಸ ಹಲವು ಕನ್ನಡಿಗರದ್ದು. RCB ಫೈನಲ್ ಬಂದಿದೆ ಅಂತಂದರೆ ಮೇನ್ ಕಾರಣ ಏನಂತಂದರೆ ಟೀಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. RCB ಅವರು ಈ ಸೀಸನ್ 100% ಗೆಲ್ಲುತ್ತೆ ಅಂತಂದು ನನ್ನದೊಂದು ಆಸೆ. ಪ್ರತಿ RCB ಫ್ಯಾನ್ ಗರ್ವವಾಗಿ ಹೇಳ್ತಾ ಇದ್ದೀವಿ ಎಲ್ಲರೂ. RCB ಗೆಲ್ಲುತ್ತೆ ಅಂತ ಕಾರಣ ಏನಂತಂದರೆ ಫಸ್ಟ್ ಆಫ್ ಆಲ್ ಮ್ಯಾನೇಜ್ಮೆಂಟ್ ಈ ಸೀಸನ್ ಹೆಂಗೈತೆ ಅಂತಂದರೆ ಸ್ಟಾರ್ಟಿಂಗ್ ಹೆಂಗೆ ಕೊಡ್ತಾ ಇದ್ದಾರೆ ಅಂತಂದರೆ ಪವರ್ ಪ್ಲೇನಲ್ಲಿ ರನ್ ತೆಗೆದು ಕೊಡ್ತಾ ಇದ್ದಾರೆ, ಮೇನ್ ವಿಕೆಟ್ ತೆಗಿತಾ ಇದ್ದಾರೆ. RCB ಬಾಲರ್ಸ್ ಪ್ರತಿ ಸೀಸನ್ ಬೇರೆಯೇ ಇರ್ತಿದ್ರು. ಈ ಸೀಸನ್ ಏನಂತಂದರೆ ಪ್ರತಿ ಸೀಸನ್ ಬ್ಯಾಟಿಂಗ್ ಒಂದೇ ಇರ್ತಿತ್ತು. ಈ ಸೀಸನ್ ಬಾಲಿಂಗ್ನೂ ಐತಿ, ಬ್ಯಾಟಿಂಗ್ನೂ ಐತಿ. ಕರೆಕ್ಟ್ ಟೈಮಲ್ಲಿ ವಿಕೆಟ್ ತೆಗೆದು ಕೊಡ್ತಾ ಇದ್ದಾರೆ. ಆ್ಯಜಲ್ವುಡ್ ಆಗಲಿ, ಎಸ್ದಯಲ್ ಆಗಲಿ, ಕುರ್ನಾಲ್ ಆಗಲಿ, ಪ್ರತಿಯೊಬ್ಬರು ಚೆನ್ನಾಗಿ ಆಡ್ತಾ ಇದ್ದಾರೆ. ರಜತ್ ಪಟ್ಟಿದಾರ್ ಇಷ್ಟು ಮ್ಯಾಚ್ಗಳಲ್ಲಿ ಏನು ಪರ್ಫಾರ್ಮ್ ಮಾಡಿಲ್ಲ. ಫೈನಲ್ ಮ್ಯಾಚಲ್ಲಿ ಖಂಡಿತ ಅವ್ರು ಆಡ್ತಾರೆ ಅಂತಂದು ಎಲ್ಲರ ಆಸೆ ಐತಿ. ವಿರಾಟ್ ಕೊಹ್ಲಿ ಬಗ್ಗೆ ಹೇಳ್ಬೇಕಂತಂದರೆ ವಿರಾಟ್ ಕೊಹ್ಲಿ ಅವರು ಪ್ರತಿಯೊಬ್ಬರಿಗೆ ಗೊತ್ತಿದ್ದೆ ಫೈನಲ್ ಮ್ಯಾಚಲ್ಲಿ ಅವರು ಖಂಡಿತ ಆಡ್ತಾರೆ. ತುಂಬ ಖುಷಿಯಾಗಿದೆ, ಫುಲ್ ಹ್ಯಾಪಿ. ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತು ಎಲ್ಲರೂ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಫೈನಲಲ್ಲಿ ಈ ಸಲ ನಮ್ಮದೇ ಗೆಲ್ಲಿಬೋದು ಅನಿಸ್ತಿದೆ. ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟರ್ ಹಂಗೆ ಚಲೋ ಆಡ್ತಿದ್ದಾರೆ. ರಜತ್ ಪಟ್ಟಿದಾರ್ ಫಾರ್ಮ್ ಆಗಿಲ್ಲ ಅಂದರೆ ಮತ್ತೆ ಫೈನಲಾಗಿ ಆಡ್ಬೋದು. ಜಾಸ್ ಹ್ಯಾಜಲ್ವುಡ್ ಫಿಟ್ಟಾಗಿ ಬಂದಿದ್ದಾರೆ. ಫಸ್ಟ್ ಮ್ಯಾಚಲ್ಲಿ 3 ವಿಕೆಟ್ ತೆಗೆದಿದ್ದಾರೆ. ಎಸ್ ದಯಾಲ್ ಮತ್ತು ವಿಕೆಟ್ ಚಲೋ ತೆಗೆದು ಎಕಾನಮಿ ಮೇಂಟೈನ್ ಮಾಡ್ತಿದ್ದಾರೆ. ಹಂಗೆ ಕೃಣಾಲ್ ಪಾಂಡ್ಯ